ಜೀವಿತಾವಧಿಯಲ್ಲಿ ಕೂಡ ವಿಷ್ಣು ಅವರು ಹಲವು ಅವರಿಗೆ ಸಂಬಂಧವೇ ಇಲ್ಲದ, ಅವರು ಅದಕ್ಕೆ ಬಾಧ್ಯಸ್ಥರೂ ಅಲ್ಲದ, ಕಾರಣೀಭೂತರೂ ಅಲ್ಲದ ಹಲವಾರು ವಿವಾದಾತ್ಮಕವಾದಂಥ ಪ್ರಕರಣಕ್ಕೆ ವಿಷ್ಣುವರ್ಧನ್ ಅವರನ್ನು ಎಳೆದು ತರಲಾಯಿತು. ಒಂದು ರೀತಿಯ ಮಾನಸಿಕವಾದ ಹಿಂಸೆ ಅನ್ನುವ ರೀತಿಯಲ್ಲಿ ಹಲವು 10 ಘಟನೆಗಳಲ್ಲಿ, ಪ್ರಕರಣಗಳಲ್ಲಿ ವಿಷ್ಣುವರ್ಧನ್ ಅವರನ್ನು ಇಟ್ಟುಕೊಂಡು ಬಹಳಷ್ಟು ಜನ ಆಟ ಆಡಿ. ಕನ್ನಡದಲ್ಲಿ ಕನ್ನಡ ಚಿತ್ರರಂಗಕ್ಕೆ 2 ಕಣ್ಣುಗಳು ಅಂತ ನಾವು ಭಾವಿಸುವುದಿದ್ರೆ ಅದು ಒಂದು ರಾಜ್ಕುಮಾರ್, ಮತ್ತೊಂದು ವಿಷ್ಣುವರ್ಧನ್. ಮತ್ತು ಅವರನ್ನು ಇಡೀಯದಾಗಿ ಬಳಸಿಕೊಳ್ಳುವ ಕೆಲಸ ಆಗಿಲ್ಲ ಅನ್ನೋದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ, ವಿಷ್ಣುವರ್ಧನ್ ಅವರ ಪ್ರೀತಿಸುವ ಪ್ರತಿಯೊಬ್ಬರ ಮನದ ಇಂಗಿತ ಮತ್ತು ನೋವು. ವಿಷ್ಣುವರ್ಧನ್ ಅವರಿಗೆ ಸಿಗಬೇಕಾದಂಥ ಪ್ರಾಶಸ್ತ್ಯವೂ ಸಿಗಲಿಲ್ಲ, ಪ್ರಶಸ್ತಿಯೂ ಸಿಗಲಿಲ್ಲ, ಅದರ ಜೊತೆಗೆ ಪಾತ್ರವೂ ಸಿಗಲಿಲ್ಲ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ವಿಷ್ಣುವರ್ಧನ್ ಅವರು ಜೀವಂತ ಇರುವಾಗಲೇ ಈ ಪ್ರಶಸ್ತಿಯನ್ನು ಘೋಷಿಸುವ ಎಲ್ಲ ಸಾಧ್ಯತೆಗಳು ಇದ್ದವು. ಆದರೆ ಯಾವುದೇ ಪಕ್ಷವೂ ಕೂಡ, ಯಾವುದೇ ಸರ್ಕಾರವೂ ಕೂಡ ವಿಷ್ಣುವರ್ಧನ್ ಒಬ್ಬ ಬ್ರಾಹ್ಮಣ ಅನ್ನುವ ಕಾರಣಕ್ಕಾಗಿ ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕೊನೆಗೂ ಬಹಳ ಕಾಲದ ನಿರೀಕ್ಷೆ ಇದು. ವಿಷ್ಣುವರ್ಧನ್ ಅಭಿಮಾನಿಗಳು, ವಿಷ್ಣುವರ್ಧನ್ ಹಿತೈಷಿಗಳು, ಚಿತ್ರರಂಗ ಸಮಗ್ರವಾಗಿ ಕರ್ನಾಟಕದ ಅತ್ಯುತ್ತಮ ಮತ್ತು ಅತ್ಯುಚ್ಚ ಗೌರವ ಅಂತ ಅನಿಸಿದ ಕರ್ನಾಟಕ ರತ್ನ, ಈ ಪರಮೋಚ್ಚ ರಾಜ್ಯದ ಗೌರವ ವಿಷ್ಣುವರ್ಧನ್ ಅವರಿಗೆ ಸಲ್ಲಬೇಕು. 1992ರಲ್ಲಿ ಇದು ಆರಂಭ ಆಯಿತು. ಆರಂಭ ಆದಾಗ ಒಂದು ಮಹತ್ವದ ಚಾರಿತ್ರಿಕ ಘಟನೆ ನಡೆದೋಯ್ತು. ಆರಂಭ ಮಾಡಿದ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಘೋಷಿಸಿತು. ಆದರೆ ಮುತ್ಸದ್ದಿ ಡಾಕ್ಟರ್ ರಾಜ್ಕುಮಾರ್ ಒಂದೇ ಒಂದು ಮಾತು ಹೇಳಿದರು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನನಗೆ ಕೊಡಬೇಕು ಅಂತ ಸರ್ಕಾರ ಭಾವಿಸಿದ್ದು, ತೀರ್ಮಾನಿಸಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಆದರೆ ಈ ಪ್ರಶಸ್ತಿ ಮತ್ತು ಪ್ರಾಶಸ್ತ್ಯ ಸಲ್ಲಬೇಕಾದಂಥ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಸಋಷಿ ಕುವೆಂಪು ಅವರು. ಕುವೆಂಪು ಅವರಿಗೆ ಪ್ರಥಮವಾಗಿ ಕೊಡಿ, ಆಮೇಲೆ ನಾನು ಸ್ವೀಕರಿಸ್ತೇನೆ. ಪ್ರಾಯಶಃ ಇದು ರಾಜ್ಕುಮಾರ್ ಅವರು ಮಾತ್ರ ನುಡಿಯಬಹುದಾದ, ರಾಜ್ಕುಮಾರ್ರಂಥ ಒಬ್ಬ ಯುಗ ಪುರುಷನಿಂದ ಮಾತ್ರ ನಿರೀಕ್ಷಿಸಬಹುದಾದ ಮಾತು ಮತ್ತು ತೀರ್ಮಾನ. ಸರ್ಕಾರ ಹಾಗೆ ಮಾಡಿತು. ಕುವೆಂಪು ಅವರಿಗೆ ಪ್ರಥಮವಾಗಿ ಕೊಟ್ಟಿತು, ಆಮೇಲೆ ರಾಜ್ಕುಮಾರ್ ಅವರಿಗೆ, ನಂತರ ಎಸ್ ನಿಜಲಿಂಗಪ್ಪನವರು, CNR ರಾವ್, ಭೀಮಸೇನ್ ಜೋಶಿ, ಶಿವಕುಮಾರ್ ಶ್ರೀಗಳು, ದೇ ಜವರೇಗೌಡ, ಡಿ ವೀರೇಂದ್ರ ಹೆಗಡೆ, ಆಮೇಲೆ ದಿವಂಗತ ಪುನೀತ್ ರಾಜ್ಕುಮಾರ್. ಈಗ ಡಾಕ್ಟರ್ ವಿಷ್ಣುವರ್ಧನ್ ಮರಣೋತ್ತರ ಮತ್ತು ಸರೋಜಾದೇವಿ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಸಂಪುಟ ತೀರ್ಮಾನಿಸಿದೆ. ಅಲ್ಲಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯ ಒಟ್ಟು ಸಂಖ್ಯೆ 11ಕ್ಕೆ ಏರಿದೆ. ಇದೇ ಸಂಪುಟದಲ್ಲಿ ಕುವೆಂಪು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಯಾವುದೇ ದಕ್ಕುದಿದ್ದರೂ ಕೂಡ ಅದು ಹೋರಾಟದ ಮೂಲಕ ದಕ್ಕಬೇಕು. ಅದು ವಿವಾದಾತ್ಮಕವಾಗಿ ಆ ಇಡೀ ಪ್ರಕರಣ ದಾಖಲಾಗಿ ಆಮೇಲೆ ಅದರ ಫಲಶ್ರುತಿ ಅನ್ನುವ ಹಾಗೆ ಅದು ದಕ್ಕಲ್ಪಡಬೇಕು. ಜೀವಿತಾವಧಿಯಲ್ಲಿ ಕೂಡ ವಿಷ್ಣು ಅವರು
ಹಲವು ಅವರಿಗೆ ಸಂಬಂಧವೇ ಇಲ್ಲದ, ಅವರು ಅದಕ್ಕೆ ಬಾಧ್ಯಸ್ಥರೂ ಅಲ್ಲದ, ಕಾರಣೀಭೂತರೂ ಅಲ್ಲದ ಹಲವಾರು ವಿವಾದಾತ್ಮಕವಾದಂಥ ಪ್ರಕರಣಕ್ಕೆ ವಿಷ್ಣುವರ್ಧನ್ ಅವರನ್ನು ಎಳೆದು ತರಲಾಯಿತು, ಹಿಂಸಿಸಲಾಯಿತು, ಹಿಂಜಲಾಯಿತು. ಅವರ ಬದುಕಿನ ವರ್ತಮಾನವನ್ನು, ಭೂತವನ್ನು, ಭವಿಷ್ಯವನ್ನು ಅತ್ಯಂತ ವಿಷಿಣ್ಣವಾಗಿ, ಕ್ರೂರವಾಗಿ, ಒಂದು ರೀತಿಯ ಮಾನಸಿಕವಾದ ಹಿಂಸೆ ಅನ್ನುವ ರೀತಿಯಲ್ಲಿ ಹಲವು 10 ಘಟನೆಗಳಲ್ಲಿ, ಪ್ರಕರಣಗಳಲ್ಲಿ ವಿಷ್ಣುವರ್ಧನ್ ಅವರನ್ನು ಇಟ್ಟುಕೊಂಡು ಬಹಳಷ್ಟು ಜನ ಆಟ ಆಡಿದರು. ಒಂದು ರೀತಿಯಲ್ಲಿ 220 ಚಿತ್ರಗಳು, ಆಮೇಲೆ ಕನ್ನಡವನ್ನು ಸೇರಿ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆ ಎಲ್ಲ ಭಾಷೆಯಲ್ಲೂ ತನ್ನ ಪ್ರತಿಭೆಯನ್ನು, ಪಾತ್ರಾಭಿವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು, ಸೌಜನ್ಯವನ್ನು ದಾಖಲಿಸಿದವರು. ಕನ್ನಡದಲ್ಲಿ ಕನ್ನಡ ಚಿತ್ರರಂಗಕ್ಕೆ 2 ಕಣ್ಣುಗಳು ಅಂತ ನಾವು ಭಾವಿಸುವುದಿದ್ದರೆ ಅದು ಒಂದು ರಾಜ್ಕುಮಾರ್, ಮತ್ತೊಂದು ವಿಷ್ಣುವರ್ಧನ್. ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗ್ತಾರೆ. ನಾಗರಹಾವು ಮೂಲಕ ಪುಟ್ಟಣ್ಣನವರ ಗರಡಿಯಲ್ಲಿ ಒಂದು ಅನನ್ಯ ಪ್ರತಿಭೆಯ ಅನಾವರಣ ಆಗುತ್ತೆ. ಆದರೆ ವಿಷ್ಣುವರ್ಧನ್ ಅವರಿಗೆ ಸಿಗಬೇಕಾದಂಥ ಪ್ರಾಶಸ್ತ್ಯವೂ ಸಿಗಲಿಲ್ಲ, ಪ್ರಶಸ್ತಿಯೂ ಸಿಗಲಿಲ್ಲ, ಅದರ ಜೊತೆಗೆ ಪಾತ್ರವೂ ಸಿಗಲಿಲ್ಲ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ವಿಷ್ಣುವರ್ಧನ್ ಅವರ ಇಡೀ ಅಭಿವ್ಯಕ್ತಿಯ ಶೃಂಗ ಸಾರ್ಥಕ್ಯ ಅಂತ ಕರೆಯಬಹುದಾದ ಕೆಲವು ಚಿತ್ರಗಳು ದಾಖಲಾದವು. ಅದು ಸಾಹಸಸಿಂಹ ಇರಬಹುದು, ಜಿಮ್ಮಿಗಲ್ಲು ಇರಬಹುದು, ಕರ್ಣ ಇರಬಹುದು, ಮಲೆಯ ಮಾರುತ ಇರಬಹುದು, ಬಂಧನ ಇರಬಹುದು, ಮುತ್ತಿನಹಾರ ಇರಬಹುದು, ಸಂಘರ್ಷ, ನಿಷ್ಕರ್ಷ, ಹಾಲುಂಡ ತವರು, ಸಹೋದರರ ಸವಾಲ್, ಕಿಟ್ಟು ಪುಟ್ಟು, ಯಜಮಾನ, ಆಪ್ತಮಿತ್ರ, ಆಪ್ತರಕ್ಷಕ, ಹೀಗೆ ಪಟ್ಟಿ ಮಾಡ್ತಾ ಹೋಗಬಹುದು. ಆದರೆ ವಿಷ್ಣುವರ್ಧನ್ ಅವರ ಸಾಧ್ಯತೆ, ವಿಷ್ಣುವರ್ಧನ್ ಅವರ ಪ್ರತಿಭೆಯ ಬೀಸು, ಅವರ ಇಡೀದಾದಂಥ ಒಂದು ಅಭಿವ್ಯಕ್ತಿಯ ಆ ಒಂದು ವಜನ್ ಏನಿತ್ತು, ಆ ಸಂಪತ್ತೇನಿತ್ತು, ಅದನ್ನು ಸೂರೆಗೊಳ್ಳುವಂಥ ನಿರ್ದೇಶಕರು ಅಲ್ಲಲ್ಲಿ ಬಂದರು, ಆದರೆ ಸಮಗ್ರವಾಗಿ ಬಂದಿಲ್ಲ. ಅದರ ಜೊತೆಗೆ ಅವರ ಇಡೀ ಪ್ರತಿಭೆಯ ಸಂಪತ್ತಿನ ಸದ್ಬಳಕೆ ಆಗಿಲ್ಲ ಅನ್ನೋದು ಒಂದು ಚಾರಿತ್ರಿಕವಾದಂಥ ನೋವು. ವಿಷ್ಣುವರ್ಧನ್ ಅವರು ನಿರ್ದೇಶಕರ ಕೈಕೂಸು, ಒಂದು ಮಣ್ಣಿನ ಮುದ್ದೆ. ನೀವು ಯಾವ ರೀತಿಯಲ್ಲಿ ಬೇಕಾದರೂ ವಿಷ್ಣುವರ್ಧನ್ ಅವರನ್ನು ಬಳಸ್ಕೊಳ್ಳಬಹುದಾಗಿತ್ತು. ಆದರೆ ವಿಷ್ಣುವರ್ಧನ್ ಅವರಿಗೆ ಅಂಥ ಪಾತ್ರಗಳನ್ನು ಸಿದ್ಧಗೊಳಿಸಿ ಕ್ರಿಯಾಶೀಲವಾಗಿ, ಸೃಜನಾತ್ಮಕವಾಗಿ ಅವರನ್ನು ಕಟ್ಟುವ ಮತ್ತು ಅವರನ್ನು ಇಡೀದಾಗಿ ಬಳಸಿಕೊಳ್ಳುವ ಕೆಲಸ ಆಗಿಲ್ಲ ಅನ್ನೋದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ, ವಿಷ್ಣುವರ್ಧನ್ ಅವರ ಪ್ರೀತಿಸುವ ಪ್ರತಿಯೊಬ್ಬರ ಮನದ ಇಂಗಿತ ಮತ್ತು ನೋವು. ಆದರೆ 220 ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ಭಾರತೀಯ ಚಿತ್ರರಂಗಕ್ಕೆ ಚಿರಂತನವಾದಂಥ ಒಂದು ಮುತ್ತುಗಳು, ರತ್ನಗಳು ಅನ್ನಬಹುದಾದಂಥ ಚಿತ್ರಗಳನ್ನು ಕೊಟ್ಟು ಹೋದಂಥ ಕೀರ್ತಿ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವರ ಒಂದು ಏನು ಬದುಕಿನ ಅಂತ್ಯ, ವಿಷ್ಣುವರ್ಧನ್ ಅವರ ನಿಧನ ಈ ನಾಡಿಗೆ ಎಂಥ ಆಘಾತವನ್ನು ತಂತೋ ಅದೇ ಆಘಾತದ ಮುಂದುವರಿಕೆಯಾಗಿ ಅವರ ಪುಣ್ಯಭೂಮಿಯ ಕಥೆಯೂ ನಮ್ಮ ಮಧ್ಯೆ ನಿನ್ನೆ ಮೊನ್ನೆಯವರೆಗೂ ಚರ್ಚೆಗೆ ಒಳಗಾಯಿತು, ವಿವಾದಕ್ಕೆ ಒಳಗಾಯಿತು, ಅದನ್ನು ಹಿಂಜಲಾಯಿತು. ಅದನ್ನು ಒಂದು ಏನು ಹೇಳಬೇಕು, ಅಷ್ಟು ನೋವಿನ ಕಥನ ಅದು. ಎಲ್ಲಿಂದ ಎಲ್ಲಿಗೆ ರಾಜಕೀಯವಾಗಿ ಕೂಡ ಅದನ್ನು ಬಳಸ್ಕೊಂಡು ಚಿಂದೆ ಚಿತ್ರಾನ್ನ ಮಾಡಲಾಯಿತು. ಆದರೆ ಒಂದು ಸುಯೋಗದ ಮಾತು ಅಂತಂದರೆ, ಮರಣೋತ್ತರವಾಗಿ ವಿಷ್ಣುವರ್ಧನ್ ಅವರಿಗೂ ಮತ್ತು ಸರೋಜಾದೇವಿಯವರಿಗೂ 2 ಮಹಾಮೇರು. ಸರೋಜಾದೇವಿಯವರಂತೂ ಅವರು ಪಂಚಭಾಷಾ ನಟಿ, ಅದರ ಜೊತೆಗೆ
ತನ್ನ 17ನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚಿದವರು, ಒಂದು ಪೊಲೀಸ್ ಅಧಿಕಾರಿಯ 4ನೇ ಪುತ್ರಿ ಭೈರಪ್ಪ ಮತ್ತು ರುದ್ರಮ್ಮ ದಂಪತಿ, ಹಾಗೆಯೇ ಪದ್ಮಭೂಷಣ, ಪದ್ಮಶ್ರೀ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಹೀಗೆ ಎಲ್ಲವನ್ನೂ ಪಡ್ಕೊಂಡವರು. ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಅಭಿನಯ ಸರಸ್ವತಿ ಅನ್ನುವಂಥ ಅನ್ವರ್ಥ ನಾಮಕ್ಕೆ ಯಾರಾದರೂ ದಕ್ಕಿದ್ದಿದ್ರೆ, ಬದುಕಿದ್ದಿದ್ರೆ, ಅದನ್ನು ಇಡೀ ತನ್ನ ಅಭಿವ್ಯಕ್ತಿಯ ಪ್ರಯಾಣದಲ್ಲಿ ಪ್ರತಿ ಪಾತ್ರದಲ್ಲೂ ಅದನ್ನು ಸ್ಥಿರೀಕರಿಸಿದ್ದಿದ್ರೆ ಅದು ಸರೋಜಾದೇವಿ. ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರಿಣಿ ಸರೋಜಾದೇವಿ. ಅವರಿಗೂ ಕೂಡ ಈ ಕರ್ನಾಟಕದ ಅತ್ಯುನ್ನತ ಗೌರವ ಕೊಡಲು ಸಂಪುಟ ನಿರ್ಧರಿಸಿದೆ. ವಿಷ್ಣುವರ್ಧನ್ ಅವರಿಗೆ ಇದೇ ಸೆಪ್ಟೆಂಬರ್ 18 75ರ ಜಯಂತ್ಯುತ್ಸವ. ಪ್ರಾಯಶಃ ವಿಷ್ಣುವರ್ಧನ್ ಅವರ ಈ 75ರ ಈ ಜಯಂತ್ಯುತ್ಸವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಡಲಿಕ್ಕೆ ತೀರ್ಮಾನಿಸಿರುವುದು ಯೋಗ ಅಷ್ಟೇ ಅಲ್ಲ, ಅವರನ್ನು ಪ್ರೀತಿಸುವ ಒಂದು ಬಹುದೊಡ್ಡ ಸಮುದಾಯಕ್ಕೆ ಅದು ಬಹಳ ಖುಷಿಯನ್ನು ಕೊಟ್ಟಂಥದ್ದು. ಅದೊಂದು ಸಂಭ್ರಮದ ಗಳಿಗೆ, ಅದೊಂದು ಚಾರಿತ್ರಿಕ ಗಳಿಗೆ. ತಡವಾಯಿತು, ನಿಧಾನ ಆಯಿತು. ವಿಷ್ಣುವರ್ಧನ್ ಅವರು ಜೀವಂತ ಇರುವಾಗಲೇ ಈ ಪ್ರಶಸ್ತಿಯನ್ನು ಘೋಷಿಸುವ ಎಲ್ಲ ಸಾಧ್ಯತೆಗಳು ಇದ್ದವು. ಆದರೆ ಯಾವುದೇ ಪಕ್ಷವೂ ಕೂಡ, ಯಾವುದೇ ಸರ್ಕಾರವೂ ಕೂಡ ವಿಷ್ಣುವರ್ಧನ್ ಒಬ್ಬ ಬ್ರಾಹ್ಮಣ ಅನ್ನುವ ಕಾರಣಕ್ಕಾಗಿ ಪ್ರಾಯಶಃ ಈ ಒಂದು ಉನ್ನತ ಗೌರವವನ್ನು ಅವರ ಮುಡಿಗೇರಿಸುವ ಕೆಲಸವನ್ನು ಮಾಡಿಲ್ಲ ಅಂತ ಅತ್ಯಂತ ನೋವಿನಿಂದ ಹೇಳ್ತೇನೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ ಎಡಪಂಥೀಯರು, ಬುದ್ಧಿಜೀವಿಗಳ ಆಳ್ವಿಕೆ. ಇಲ್ಲಿ ಮೇಲ್ವರ್ಗದವರಿಗೆ, ಬ್ರಾಹ್ಮಣರಿಗೆ ಜಾಗ ಇಲ್ಲ, ಸನಾತನ ಧರ್ಮಕ್ಕೂ ಜಾಗ ಇಲ್ಲ, ಇಲ್ಲಿ ಭಾರತೀಯತೆಗೂ ಇಲ್ಲ. ಅನಂತ್ನಾಗ್ನಂಥವರಿಗೆ ಪದ್ಮಭೂಷಣ ಬಂದಿದೆ, ಅದು ಜನಹಿತ ಗೌರವ. ಅವರ ಇಡೀ ಅರ್ಧ ಶತಮಾನದ ಅಭಿವ್ಯಕ್ತಿಯ ಮಹಾಪಯಣದ ಒಂದು ಬಹುದೊಡ್ಡ ಸಂಕೇತ, ಸಾಕ್ಷಿ ಪ್ರಜ್ಞೆ. ಆದರೆ ಶಬನಾಜ್ಮಿಯನ್ನು ತಂದು ಗೌರವಿಸುವ, ಅವರಿಗೆ 10 ಲಕ್ಷ ಕೊಡುವಂಥ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅನಂತ್ನಾಗ್ ಅವರನ್ನು ಸಾಮೂಹಿಕವಾಗಿ ಗೌರವಿಸುವ ಒಂದು ಕನಿಷ್ಠ ಮಟ್ಟದ ಕೆಲಸವನ್ನು ಮಾಡಿಲ್ಲ. ಅಲ್ಲೂ ಜಾತಿ. ನನಗೆ ಆಶ್ಚರ್ಯ ಮತ್ತು ಅಭಿಮಾನ ಅಂತ ಅನಿಸಿದ್ದು, ಬ್ರಾಹ್ಮಣರನ್ನು ಕಂಡಲ್ಲಿ ತುಳಿಯುವ ಈ ಜಾತ್ಯತೀತರ ಪಂಗಡ, ಈ ಕಾಂಗ್ರೆಸ್ ಸರ್ಕಾರ ಕೊನೆಗೂ ವಿಷ್ಣುವರ್ಧನ್ ಅವರಿಗೆ ಸಲ್ಲಬೇಕಾದಂಥ ಒಂದು ಗೌರವವನ್ನು ನಿಧಾನವಾಗಿ, ತಡವಾಗಿ ಆದರೂ ಈ 75ರ ಜಯಂತ್ಯುತ್ಸವದ ಹೊತ್ತಿನಲ್ಲಿ ಒಂದು ಚಾರಿತ್ರಿಕವಾದ ಕೊಡುಗೆ ಎನ್ನುವ ರೀತಿಯಲ್ಲಿ ಅದನ್ನು ಕೊಟ್ಟಿತ್ತಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನನ್ನ ತುಂಬು ಅಭಿನಂದನೆ. ವಿಷ್ಣುವರ್ಧನ್ ಅವರಿಗೆ ಈಗ ಅವರ ಪುಣ್ಯಭೂಮಿ, ಅವರ ಸಂಸ್ಕಾರ ನಡೆದಂಥ ಕೊನೆಯ ಅಂತ್ಯ ಸಂಸ್ಕಾರ ಏನು ನಡೆದಿದೆ ಅಭಿಮಾನ ಸ್ಟುಡಿಯೋದಲ್ಲಿ, ಅಲ್ಲಿ ಏನು ವ್ಯಾಜ್ಯ, ಜಗಳ, ಆಸ್ತಿ ವಿವಾದ, ಇತ್ತೀಚೆಗಂತೂ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದಂಥ ಸ್ಥಳದಲ್ಲಿದ್ದಂಥ ಸ್ಮಾರಕವನ್ನು, ಆ ಸಂಕೇತದ ಒಂದು ಇಡೀ ಒಂದು ಸೌಧವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಯಿತು. ವಿಷ್ಣುವರ್ಧನ್ ಜೀವಂತ ಇದ್ದಾಗಲೂ ಅವಮಾನ ಮಾಡಿದೆವು, ವಿಷ್ಣುವರ್ಧನ್ ಜೀವಂತ ಇದ್ದಾಗಲೂ ಅವರನ್ನು ವಿವಾದಾತ್ಮಕವಾಗಿ ಹಿಂಜಿದೆವು, ಹಿಂಸೆ ಮಾಡಿದೆವು. ಅವರು ಹೊರಟು ಹೋದ ಮೇಲೂ ಕೂಡ ಈ ಹಿಂಸಾತ್ಮಕವಾಗಿ ನಡೆದುಕೊಳ್ಳುವಂಥ ಒಂದು ವರ್ಗ ಅಂತೇನಿತ್ತು ಅದು ಅವರನ್ನು ಬೆಂಬಿಡಲಿಲ್ಲ. ಆಗಲೂ ಹಿಂಸೆ ಮಾಡಿತ್ತು. ಅದು ಎಂಥ ಹಿಂಸೆ! ಸಂಸ್ಕಾರ ನಡೆದಂಥ ಪುಣ್ಯಭೂಮಿ ಅಂತ ಭಾವಿಸುವ ವಿಷ್ಣು ಅಭಿಮಾನಿಗಳ ಒಂದು ಹೃದಯ ದೇಗುಲವನ್ನೇ ಸಂಪೂರ್ಣವಾಗಿ ಒಡೆಯಲಾಯಿತು, ಅದನ್ನು ನುಚ್ಚುನೂರು ಮಾಡಲಾಯಿತು. ಈ ನೋವಿನ ಜಳದಲ್ಲಿ ಬೇಯ್ತಾ ಇರುವಂಥ ಸಂದರ್ಭದಲ್ಲಿ
ಸುದೀಪನಂತವರು ತಮ್ಮ ಇಡೀ ಒಂದು ಆತ್ಮಶಕ್ತಿ ಮತ್ತು ನಾನೇ ಮುಂದೆ ನಿಂತು ವಿಷ್ಣುವರ್ಧನ್ ಅವರಿಗೆ ಒಂದು ಪುಣ್ಯಭೂಮಿಯನ್ನು ನಿರ್ಮಿಸಿ ಕೊಡ್ತೇನೆ ಅನ್ನುವ ಮಟ್ಟಕ್ಕೆ ಅವರು ಹೂಂಕರಿಸಿದರೂ ಕೂಡ ಸರ್ಕಾರ ಅದಕ್ಕೆ ಕಿವಿ ಕೊಟ್ಟಿರಲಿಲ್ಲ. ಆದರೆ ಈಗ ಮರಣೋತ್ತರವಾಗಿ ಕೊಡಲ್ಪಟ್ಟಂಥ ಈ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪ್ರಾಶಸ್ತ್ಯ ಏನಿದೆ ಅದರ ನಿಯಮಾವಳಿಗಳ ಪ್ರಕಾರವೇ ಸುಲಲಿತವಾಗಿ ಅಭಿಮಾನ ಸ್ಟುಡಿಯೋದಲ್ಲಿ ಈಗಾಗಲೇ ಭಾರತಿ ಮತ್ತು ಅನಿರುದ್ಧ್ ಅವರು 10 ಗುಂಟೆ ಜಾಗವನ್ನಾದರೂ ಕೊಡಿ ಪುಣ್ಯಭೂಮಿಗೆ ಅಂತೇನು ಕೇಳಿದ್ದಾರೆ. ಅದಕ್ಕೆ ಬಹುಶಃ ಕಾಲ ಒದಗಿ ಬಂದಿದೆ ಕಾನೂನಾತ್ಮಕವಾಗಿ ಅಂತ ನಾನು ಭಾವಿಸ್ತೇನೆ. ಇತ್ತೀಚೆಗೆ ವಿಷ್ಣುವರ್ಧನ್ ಅವರ ಶ್ರೀಮತಿಯವರು ಅಳಿಯ ಅನಿರುದ್ಧ್ ಜುಲೈ 18ರಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಮರಣೋತ್ತರವಾಗಿ ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕು ಮತ್ತು 10 ಗುಂಟೆ ಜಾಗಕ್ಕೂ ಕೂಡ ಅವರು ಮನವಿಯನ್ನು ಮಾಡಿದರು. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭಾರತಿ ಮತ್ತು ಅಳಿಯ ಅನಿರುದ್ಧ್ ಅವರು ಮುಖ್ಯಮಂತ್ರಿಯನ್ನು ನೇರವಾಗಿ ಭೇಟಿಯಾಗಿ ಅವರು ವಿನಂತಿ ಪತ್ರವನ್ನು ಕೊಟ್ಟಿದ್ದರು. ಅದರ ನಂತರ ಚಿತ್ರರಂಗದ ಹಿರಿಯ ಕಲಾವಿದೆಯರಾದ ಜಯಮಾಲಾ ಅವರು, ಶ್ರುತಿಯವರು ಮತ್ತು ಮಾಳವಿಕಾ ಅವರು ಕೂಡ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ವಿಷ್ಣುವರ್ಧನ್ ಅವರಿಗೂ ಬಿ ಸರೋಜಾದೇವಿಯವರಿಗೂ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದರು. ಬಹುಶಃ ಇವರೆಲ್ಲರ ಮತ್ತು ಸಮಸ್ತ ವಿಷ್ಣು ಅಭಿಮಾನಿಗಳ ವಿಷ್ಣು ಸೇನಾ ವೀರಕಪುತ್ರ ಶ್ರೀನಿವಾಸ್ ಅವರ ಹೋರಾಟ ಇವೆಲ್ಲವೂ ಸೇರಿ ಇವತ್ತು ಆ ಒಂದು ಸುದಿನ ನಮ್ಮ ಕಣ್ಣೆದುರು ನಿಂತಿದೆ. ಯೋಗ್ಯವಾಗಿ ಸಮರ್ಥವಾಗಿ ಅವರು ಜೀವಂತ ಇರುವಾಗಲೇ ಅದು ದಕ್ಕಬೇಕಾಗಿತ್ತು. ವಿಷ್ಣುವರ್ಧನ್ ಅವರಿಗೂ ಪದ್ಮಭೂಷಣ ಅಥವಾ ಪದ್ಮಶ್ರೀ ದಕ್ಕಬೇಕಾಗಿತ್ತು. ಆದರೆ ನಮ್ಮ ರಾಜಕೀಯ ವ್ಯವಸ್ಥೆ ಕೊನೆಗೂ ಇಲ್ಲಿ ತನ್ನ ಸ್ವಾರ್ಥವನ್ನು, ವೋಟ್ ಬ್ಯಾಂಕನ್ನು, ತನ್ನ ಒಂದು ಮನೋಧರ್ಮವನ್ನು ಅತ್ಯಂತ ಕೀಳಾಗಿ ಸ್ವಾರ್ಥದ ದೃಷ್ಟಿಯಿಂದ ಪಕ್ಷ ಸಿದ್ಧಾಂತ ಇತ್ಯಾದಿಗಳ ನೆರಳಿನಲ್ಲಿ ನೋಡುವ ದೌರ್ಭಾಗ್ಯಕ್ಕೆ ಮೇಲ್ವರ್ಗದಲ್ಲಿ ಜನಿಸಿದವರಿಗೆ ದಕ್ಕಬೇಕಾದಂಥ ಪ್ರಾಶಸ್ತ್ಯವೂ ದಕ್ಕುವುದಿಲ್ಲ, ಪ್ರಶಸ್ತಿಯೂ ದಕ್ಕುವುದಿಲ್ಲ. ಅದಕ್ಕೆ ವಿಷ್ಣುವರ್ಧನ್ ಜೀವಂತ ಸಾಕ್ಷಿ. ಅವರಿಗೆ ಯಾವುದೂ ದಕ್ಕಬೇಕಾದದ್ದು ದಕ್ಕಲಿಲ್ಲ, ಸಿಗಬೇಕಾದ್ದು ಸಿಗಲಿಲ್ಲ, ಸಿಕ್ಕಿದ್ದೂ ಕೂಡ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಅತ್ಯಂತ ದುರಂತದ ಪ್ರಶ್ನೆ. ಆದರೂ ಕೂಡ ಈ ಹೊತ್ತಿನಲ್ಲಿ ಮರಣೋತ್ತರವಾಗಿ ವಿಷ್ಣುವರ್ಧನ್ ಅವರಿಗೆ ಅವರ ಇಡೀ ಒಂದು ಪ್ರತಿಭೆಗೆ, ಅವರ ಬದುಕಿಗೆ, ಅವರ ಗುಣಾಢ್ಯತೆಗೆ, ಅವರ ಬದುಕಿನ ಒಟ್ಟು ಚಿತ್ರಕ್ಕೆ, ಅವರು ಬಿಟ್ಟು ಹೋದಂಥ ಹಲವು 10 ನೂರಾರು ಸಾಧನೆ ಸಾರ್ಥಕತೆಗೆ ಇವತ್ತು ಒಂದು ಅರ್ಥ ಬಂದಿದೆ, ಅರ್ಥಪೂರ್ಣವಾದಂಥ ಒಂದು ಕೊಡುಗೆ ದಕ್ಕಿದೆ. ಆ ಎಲ್ಲ ಕಾರಣಕ್ಕಾಗಿ ಸರ್ಕಾರಕ್ಕೂ ಮತ್ತು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಇಲ್ಲ ಅನ್ನುವಂಥ ಒಂದು ನೋವು ಕಾಡುವಂಥ ಸ್ಥಿತಿ ನಮ್ಮದಾದರೂ ಕೂಡ ಕೊನೆಗೂ ಅವರ ಆತ್ಮಕ್ಕೆ ಒಂದು ಚಿರ ಶಾಂತಿಯನ್ನು, ತೃಪ್ತಿಯನ್ನು ಕೊಡುವಂಥ ಕೆಲಸ ಕೊನೆಗಾದರೂ ಆಯ್ತಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಆತ್ಮಸಂತೋಷ, ಅಭಿಮಾನ. ವಿಷ್ಣುವರ್ಧನ್ ಅವರು ಚಿರಾಯು, ಅವರಿಗೆ ಸಾವಿಲ್ಲ. ಯಾಕೆಂದರೆ ಅವರು ಬಿಟ್ಟೋದ ಪಾತ್ರಗಳ ಮೂಲಕ ನಾವು ಮತ್ತೆ ಮತ್ತೆ ಕಣ್ಣು ತುಂಬಿಸ್ಕೊಳ್ತೇವೆ, ಹೃದಯ ತುಂಬಿಸ್ಕೊಳ್ತೇವೆ. ಅವರ ಬದುಕು, ಭಾವ, ಸಿದ್ಧಾಂತ, ಮಾತು, ಅವರಿಗಿರಬಹುದಾದಂಥ ಇದ್ದ ಭಾರತೀಯ ಒಂದು ಪರಂಪರೆಯ ಬಗ್ಗೆ ಇರುವ ಗೌರವ, ಆಸ್ಥೆ, ಅವರ ಆಧ್ಯಾತ್ಮದ ಚಿಂತನೆ ಇವೆಲ್ಲವೂ ನಮಗೆ ನಿತ್ಯ ಸ್ಮರಣೀಯ. ಅದು ದಾರಿದೀಪ. ಅವರನ್ನೆಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮೊಟ್ಟಿಗೆ ಇರ್ತಾರೆ, ಚಿಂತನೆಗಳ ಮೂಲಕ, ಬದುಕಿನ ಮೂಲಕ, ಪಾತ್ರಗಳ ಮೂಲಕ. ಹಾಗಾಗಿ ಅವರು ಇಲ್ಲದೇ ಇದ್ದಾಗ ಈ ಪ್ರಶಸ್ತಿ ಸಿಕ್ಕಿತು ಅಂತ ಆದರೂ ಕೂಡ ಶಾಬ್ದಿಕವಾಗಿ ಅವರ ಕೃತ್ಯ, ಅವರ ಕೆಲಸ, ಅವರ ಚಿಂತನೆ, ಅವರ ಬದುಕು, ಅವರ ಭಾವ ಇವೆಲ್ಲದರ ಮೂಲಕ ಈ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಅವರು ಜೀವಂತವಾಗಿದ್ದಾರೆ. ಆ ಭಾವನೆ ನಮ್ಮದು. ಹಾಗಾಗಿ
ಅವರಿಗೆ ಈ ಪ್ರಶಸ್ತಿ ಅತ್ಯಂತ ಖುಷಿಯನ್ನು, ಸಂತೋಷವನ್ನು ಅಭಿಮಾನಿಗಳ ಮೂಲಕ ಅಥವಾ ಅವರನ್ನು ಪ್ರೀತಿಸುವ ಹೃದಯಗಳ ಮೂಲಕ ಅದು ದಕ್ಕಿದೆ ಅನ್ನುವಂಥ ಒಂದು ಭಾವ ನನ್ನದು. ಮತ್ತೊಮ್ಮೆ ಆ ಆತ್ಮಕ್ಕೂ ಅಭಿನಂದನೆ, ಕೊಟ್ಟ ಸರ್ಕಾರಕ್ಕೂ ಅಭಿನಂದನೆ, ಅದರ ಜೊತೆಗೆ ಅವರ ಇಡೀ ಅಭಿಮಾನಿ ಜನಸ್ತೋಮಕ್ಕೆ ಇದೊಂದು ಅತ್ಯಂತ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಗಳಿಗೆ, ಅದನ್ನು ಆಸ್ವಾದಿಸುವಂಥ ಒಂದು ಸಂಯಮ, ಶಕ್ತಿ, ಪ್ರೀತಿ ಎಲ್ಲರಿಗೂ ದಕ್ಕಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ವಿಷ್ಣುವರ್ಧನ್ ಅವರಿಗೆ ಈ ಸಂದರ್ಭದಲ್ಲಿ ಕೊನೆಗೂ ನಿಧಾನವಾಗಿ ತಡವಾಗಿ ಆದರೂ ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಿಸಿರುವುದು ಅತ್ಯಂತ ಸ್ತುತ್ಯಾರ್ಹ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.